ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಚ್ಛಪಡ್ತೇವೆ. ಇನ್ನು ಈ ನಾಡಿನಲ್ಲಿ ಎಷ್ಟೋ ಜನರ ಹೊಟ್ಟೆಗೆ ಅನ್ನ ಇರಲಾರ್ದಂಗಾಗಿದೆ, ಮೈಗೆ ಬಟ್ಟೆ ಇರಲಾರ್ದಂಗಾಗಿದೆ, ಅವರ ಮಕ್ಕಳಿಗೆ ಶಿಕ್ಷಣ ಇರಲಾರ್ದಂಗಾಗಿದೆ, ಅವರು ಹಾಕಿಕೊಳ್ಳಲಿಕ್ಕೆ ಕಾಲಿಗೆ ಚಪ್ಪಲಿ ಇರಲಾರ್ದಂಗಾಗಿದೆ. ರೈತನ ಪರಿಸ್ಥಿತಿ ಅಂತೂ ಅಧೋಗತಿಗೆ ಇಳಿದಿದೆ ಅಂತಕ್ಕಂಥದ್ದು ಇಲ್ಲಿ ಜ್ವಲಂತ ಉದಾಹರಣೆ ಆಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇವೆ. ಇಲ್ಲಿ ರೈತರನ್ನ ಕೇಳುವ ವ್ಯವಸ್ಥೆನೇ ಇಲ್ದಂಗಾಗಿ ಹೋಗಿದ್ದ ಕಾರಣ ಬಹುಶಃ ಅಂತಹ ಇಡೀ ರೈತರನ್ನ ಮೊದಲು ಮಾಡಿಕೊಂಡು ಇಡೀ ನಾಡಿನ ಮತದಾರರು ನಮ್ಮನ್ನ ಈ ನೆಲಕ್ಕೆ ತೆಗೆದುಕೊಂಡು ಬರಬೇಕಾಗಿರುವಂತಹ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಬಹುಶಃ ಎಲ್ಲದನ್ನು ಹೇಳ್ತೇನೆ, ಬಹುಶಃ ನಾವೆಲ್ಲ ಗಮನಿಸಬೇಕು. ಇವತ್ತಿನ ದಿವಸ ಬಹಳ ಜನ ನಾಯಕರು ಎಂದೂ ಮಠಗಳ ಕಡೆಗೆ ಹೊರಳಿ ನೋಡದೇ ಇರತಕ್ಕಂಥವ್ರು, ಮಠ ಸ್ವಾಮಿಗಳು ಕಡೆಗೆ ಗಮನ ಕೊಡದೇ ಇರತಕ್ಕಂಥವ್ರು, ಇವತ್ತಿನ ದಿವಸ ಅವರು ಮಠಗಳಿಗೆ ಅಲದಾಡೋದನ್ನು ನೋಡಿಬಿಟ್ರೆ ಅವರಿಗೆಲ್ಲ ಈಗ ಮಠದ ನೆನಪಾಗಿದೆ. ಮತದಾರರ ನೆನಪಿರ್ಲಿಲ್ಲ, ಮಠಗಳ ನೆನಪಿರ್ಲಿಲ್ಲ, ಸ್ವಾಮಿಗಳ ನೆನಪಿರ್ಲಿಲ್ಲ. ಬಹುಶಃ ಬುಡಕ ನೀರು ಬಂದ ಕೂಡಲೇ ಎದ್ದು ಎಲ್ಲಿ ಬೇಕಲ್ಲಿ ಓಡಾಡುವಂತ ಕೆಟ್ಟ ಪರಿಸ್ಥಿತಿ ಬಹುಸಂಖ್ಯಾತರಿಗೆ ಬಂದಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇವೆ ಅಂತಕ್ಕಂಥದ್ದು ಬಹಳ ಗಮನಿಸಬೇಕು. ನಾಡಿನ ಮಠಾಧಿಪತಿಗಳು ಅವರ ಒಂದು ಮನವಿಗೆ ಮಳ್ಳಾಗಿಬಿಟ್ರಿ ಅಂತಂದ್ರೆ ಬರುವ ದಿನಮಾನಗಳು ಬಹಳಷ್ಟು ಕೆಟ್ಟ ಇರ್ತಾವೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕಾಗ್ತದೆ. ಸಿದ್ದಯ್ಯ ಪುರಾಣಿಕರು ಒಂದು ವಚನ ಬರೀತಾರೆ, ಹುಲಿ ಬಲಿಗೆ ಬಿದ್ದಾಗ ಇಲಿಗೆ ಶರಣೆ ಅನ್ನುವುದು ಅಂತ ಹೇಳಿ. ಯಾವ್ದಾದ್ರು ಒಂದು ಹುಲಿ ಬಲಿಗೆ ಬಿತ್ತು ಅಂತಂದ್ರೆ ಅದು ಇಲಿಗೆ ನಮಸ್ಕಾರ ಮಾಡಕ್ ಚಲೋ ಮಾಡ್ತದಂತ. ಕಾರಣ ಅಂದ್ರೆ ಈ ಬಲಿ ಕಟ್ಟು ಮಾಡು ನಾ ಹೊರಗೆ ಬರ್ತೀನಿ, ಈ ಬಲಿ ಕಟ್ಟು ಮಾಡು ನಾ ಹೊರಗೆ ಬರ್ತೀನಿ ಅಂತ ಹೇಳಿ. ಬಹುಶಃ ಗಟ್ಟುದ ಒಂದು ಹುಲಿ ಬಲಿಗೆ ಬಿದ್ದಿದ್ದ ಕಾರಣ ಬಹುಸಂಖ್ಯಾತರಿಗೆ ಕೈ ಮುಗಿಯುವಂತಹ ಪರಿಸ್ಥಿತಿ ಆ ಹುಲಿಗೆ ಬಂದಿದೆ. ಯಾವುದೇ ಪರಿಸ್ಥಿತಿ ಒಳಗ ಆ ಹುಲಿ ಬಲಿ ಒಳಗನೆ ಇರಬೇಕೇ ಹೊರತಾಗಿ ಅದಕ್ಕಿನ್ನು ಮುಂದೆ ಭವಿಷ್ಯದೊಳಗೆ ಎಂದೂ ಹೊರಗೆ ಬರುವಂತಹ ಸ್ವಾತಂತ್ರ್ಯ ಇರಬಾರದು ಅಂತಕ್ಕಂತಹ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಪಡ್ತೇವೆ ಅಂತಕ್ಕಂಥದ್ದು ಬಹಳಷ್ಟು ವಿಚಾರ ಮಾಡಬೇಕು. ಅಧಿಕಾರ ಬಂದಂತಹ ಸಂದರ್ಭದಲ್ಲಿ ಅಹಂಕಾರವನ್ನ ಮೆರೆದ್ರೆ, ಹಣಮದವನ್ನ ತೋರಿಸಿದ್ರೆ, ಅಧಿಕಾರದ ಮದವನ್ನ ತೋರಿಸಿದ್ರೆ ಆ ಮದಕ್ಕ ಅಂಕುಶ ಯಾರಾಗ್ತಾರೆ ಅಂತಂದ್ರೆ ಮತದಾರನೇ ಅಂಕುಶವಾಗಿ ನಿಲ್ತಾನೆ ಹೊರತಾಗಿ ಬೇರೆ ಯಾರು ನಿಲ್ಲೋದಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಬಹಳಷ್ಟು ಜನ ತೋರಿಸಿಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವೆಲ್ಲ ವಿಚಾರ ಮಾಡಬೇಕು ಅಂತಕ್ಕಂಥದ್ದು. ಬಹುಶಃ ಇಲ್ಲೇನು ನಮ್ಮಲ್ಲಿ ಕೇಂದ್ರದ ನಾಯಕರು ಅಂತೇಳಿ ಅನಿಸಿಕೊಂಡವರು ಇದ್ದಾರೆ, ಅವರ ನಡೆನುಡಿಗಳೇನಾದ್ರೂ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಗೊತ್ತಾಗಿದ್ದೇ ಆಗಿತ್ತು ಅಂತಂದ್ರೆ ಇವ್ರನ್ನ ಎಂದೋ ಅವರು ತಿರಸ್ಕಾರ ಮಾಡಿಬಿಡ್ತಿದ್ರು. ಬಟ್ ಅವ್ರಿಗೆ ಇವ್ರ ಗುಣಗಳು ಗೊತ್ತಾಗಲಾರ್ದಂಗೆ ನೋಡ್ಕೊಂಡ್ರು ಅಂತ ಹುನ್ನಾರ ನಡೆದಿರುವ ಪರಿಣಾಮ ಇವತ್ತ ಮತದಾರನಿಗಾಗಿರ್ತಕ್ಕಂತಹ ಅನ್ಯಾಯವನ್ನ ಅವ ಸರಿಪಡಿಸಿಕೊಳ್ಳಿಕ್ಕೆ ಮತದಾರನೇ ಸಿದ್ಧನಾಗಿ ನಮ್ಮನ್ನ ಕರೆಕೊಂಡು ಬಂದಿದ್ದಾನೆ ಅಂತಕ್ಕಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇವೆ ಅಂತಕ್ಕಂತಹದ್ದು. ಕೇಂದ್ರ ಸರ್ಕಾರವನ್ನೇ ಕೈಯಲ್ಲಿಟ್ಟುಕೊಂಡು ಬಹುಶಃ ಪ್ರಧಾನಮಂತ್ರಿಗಳ ಎಡಬಲದಲ್ಲಿ ಸದಾಕಾಲ ಇರ್ತಕ್ಕಂಥವ್ರು ಒಂದು ಚಿಕ್ಕದಾಗಿರ್ತಕ್ಕಂಥ ಮಹದಾಯಿ ಯೋಜನೆಯನ್ನ ಕಾರ್ಯರೂಪಕ್ಕೆ ತರಲಾರದಂತ ಹೇಡಿಗಳು ಈ ನಾಡಿಗೆ ಅವಶ್ಯಕತೆ ಇಲ್ಲ ಅಂತಕ್ಕಂತಹದ್ದನ್ನ ಈ ಸಂದರ್ಭದಲ್ಲಿ ನಾವು ವಿಚಾರ ಮಾಡಬೇಕಾಗಿದೆ. ನಮ್ಮೆಲ್ಲ ಬಹುಶಃ ರೈತರನ್ನ ಮಟ್ಟ ಹಾಕುವ ಕೆಲಸ ಐತೆ ಹೊರತಾಗಿ ರೈತರಿಗೊಂದು ಗುಣಮಟ್ಟದ ಬದುಕನ್ನು ತೋರಿಸುವ ಕೆಲಸ ಇವರಿಂದ ಆಗಲಿಲ್ಲ ಅಂತಕ್ಕಂಥದ್ದನ್ನ ಎಲ್ಲ ರೈತರು ಮನಗಂಡಿದ್ದಾರೆ ಅಂತಕ್ಕಂಥದ್ದು. ರೈತರು ಏನಾದ್ರೂ ಬೇಡಿಕೆಯನ್ನ ಕೊಡ್ಲಿಕ್ಕೆ ಮನೆಗೆ ಹೋದ್ರೆ ನಿಮ್ಮನ್ನ ಪೊಲೀಸ್ ಸ್ಟೇಷನ್ ಒಳಗೆ ಹಾಕಿಸ್ಬೇಕೋ, ಜೈಲಿಗೆ ಒಳಗೆ ಹಾಕಿಸ್ಬೇಕೋ, ಬಿಟ್ಟು ಸರಳ ಮನೆಯಿಂದ ಹೊರಗೆ ಹೋಗ್ತಿರೋ ಅನ್ನುವಂತ ನುಡಿಗಳನ್ನಾಡುವ ಬಹುಶಃ ಬಹುದೊಡ್ಡ ಧೂರ್ತತನವನ್ನ ನಾಶ ಮಾಡುವ ಕಾಲ ಎಲ್ಲ ಜನರಿಗೆ ಬಂದಿದೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ವಿಚಾರ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು. ಈ ನಾಡಿನೊಳಗ ಬಹುಸಂಖ್ಯಾತ ನಾಯಕರು ತುಳಿತಕ್ಕೊಳಗಾಗಿದ್ದಾರೆ, ರೈತರು ತುಳಿತಕ್ಕೊಳಗಾಗಿದ್ದಾರೆ, ವ್ಯಾಪಾರಿ ನೌಕರರು ತುಳಿತಕ್ಕೊಳಗಾಗಿದ್ದಾರೆ. ಎಷ್ಟೋ ನೌಕರರು ಹೆಂಡ್ರೊಂದು ಕಡೆಗೆ ಮಕ್ಕಳೊಂದು ಕಡೆಗಾಗಿದ್ದಾರೆ. ವ್ಯಾಪಾರಿಗಳು ಬಹುಶಃ ಭಯದಲ್ಲಿ ವ್ಯಾಪಾರವನ್ನು ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ನಾಡಿನೊಳಗ ರೈತನಿಗೆ ಸಾಕಷ್ಟು ತೊಂದರೆಗಳಿದ್ರು ಕೂಡ ಒಂದೇ ಒಂದು ದಿವಸ ಆ ರೈತನ ಕಷ್ಟ ಸುಖಗಳನ್ನ ಕೇಳುವ ಸೌಜನ್ಯವನ್ನ 20 ವರ್ಷದಲ್ಲಿ ಅವರು ಎಂದೂ ಮಾಡಲಿಲ್ಲ ಅಂತಕ್ಕಂಥದ್ದು ಈ ನಾಡಿನ ರೈತರ ನೋವಾಗಿದೆ ಅಂತಕ್ಕಂಥದ್ದನ್ನು ಕೂಡ ನಾವೆಲ್ಲ ವಿಚಾರ ಮಾಡಬೇಕಾಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಗಮನಿಸಬೇಕಾಗುತ್ತೆ ಅಂತಕ್ಕಂಥದ್ದು. ಮತದಾರರಿಗೆ ನಾನೊಂದು ಸೂಚನೆ ಕೊಡೋದಿಷ್ಟೇ, ನಾವು ಸ್ವಾಮಿಗಳು ಅಂತಂದ ಮೇಲೆ ಸದಾಕಾಲ ಭಿಕ್ಷಾ ಬೇಡ್ತಕ್ಕಂಥವ್ರು. ನಾವು ಇಷ್ಟು ದಿವಸ ಭಿಕ್ಷೆಯನ್ನು ಎದಕ್ಕೆ ಬೇಡಿದ್ವಿ ಅಂತ ಏನು ನೋವುಗಳಂತದಾವ ಅವನನ್ನ ಯಾವುದೇ ಪರಿಸ್ಥಿತಿ ಒಳಗೆ ಸರಿ ಮಾಡುವ ಪ್ರಯತ್ನವನ್ನು ನಾವು ಮಾಡೇ ತೀರ್ತೇವೆ ಅಂತಕ್ಕಂತಹ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ. ಕೇವಲ ಮಠಕ್ಕೆ ಬರ್ತಕ್ಕಂತಹ ಮಕ್ಕಳಿಗೆ ಮತ್ತು ಭಕ್ತರಿಗೆ ಅನ್ನ ಹಾಕುವ ನಾವು ಇವತ್ತಿನ ದಿವಸ ಈ ನಾಡಿನ ಕರ್ತೃ ಗುರುಸಿದ್ದೇಶ್ವರನ ಪವಿತ್ರ ಸ್ಥಾನದಲ್ಲಿ ಪ್ರಮಾಣ ಮಾಡಲಿಕ್ಕೆ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಲೈಟ್ ಬಂದಿದೆ. ನನಗೆ ಯಾರು ನಿಮ್ಗೆಲ್ಲ ಗೊತ್ತು, ನಾನೊಬ್ಬ ಮಠಾಧಿಪತಿ ಆಗಿರುವುದರಿಂದ
ನನಗೆ ಯಾವುದೇ ಆಶೆ ಆಮಿಷಗಳಂತಕ್ಕಂಥ ಇರೋದಿಲ್ಲ. ಈ ನಾಡಿನೊಳಗೆ ನೊಂದು ಬಂದಿರತಕ್ಕಂತಹ ಪ್ರತಿಯೊಂದು ಹೆಣ್ಣು ಗಂಡಿಗೆ ಮೊದಲನೇ ಆದ್ಯತೆಯನ್ನ ಕೊಡ್ತೇನೆ ಹೊರತಾಗಿ ನನಗಾಗಿ ಏನೋ ಆದ್ಯತೆಯನ್ನ ನನ್ನ ಜೀವನದಲ್ಲಿ ಕೊಡೋದಿಲ್ಲ ಅಂತಕ್ಕಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾ ತರಲಿಕ್ಕೆ ಇಚ್ಛಾ ಪಡ್ತೇನೆ ಅಂತಕ್ಕಂತಹದ್ದು. ಬಹುಶಃ ಈ ನಾಡಿನೊಳಗೆ ಬಹಳಷ್ಟು ಮಠಗಳು ಕೂಡ ಇವರಿಂದ ನೊಂದುಕೊಂಡಿದ್ದಾವೆ ಅಂತಕ್ಕಂತಹದ್ದು ನನಗೆ ಚೆನ್ನಾಗಿ ಗೊತ್ತಿದೆ. ಬಹಳಷ್ಟು ಸ್ವಾಮಿಗಳು ನೊಂದುಕೊಂಡಿದ್ದಾರೆ. ಬಹುಶಃ ಅವ್ರಿಗೆ ಯಾವುದೇ ಸಂಸ್ಕಾರಗಳು ಇಲ್ಲ ಅಂತಕ್ಕಂತಹದ್ದನ್ನ ಬಹಳಷ್ಟು ಭಾವಚಿತ್ರಗಳಲ್ಲಿ ವಿಡಿಯೋ ತುಣುಕುಗಳಲ್ಲಿ ತೋರಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಅಂತಕ್ಕಂತಹದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲ ಒಪ್ಪಿಕೊಳ್ಬೇಕಾಗುತ್ತೆ ಅಂತಕ್ಕಂಥದ್ದು. ಧಾರವಾಡದ ಜನತೆ 20 ವರ್ಷ ಅವಕಾಶ ಕೊಟ್ಟರು ಕೂಡ ಅವ್ರ ಕಡೆಗೆ ಹೊಳ್ಳಿ ನೋಡದೇ ಇರತಕ್ಕಂತಹ ಈ ವ್ಯಕ್ತಿಗೆ ಬಹುಶಃ ಕಾಲ ಸನ್ನಿಹಿತವಾಗಿದೆ. ಈಗಾಗಲೇ ಜನರ ಮನಸ್ಸಿನಿಂದ ದೂರ ಆಗ್ತಾರೆ. ಬರುವ 7ನೇ ತಾರೀಕಿಗಂತೂ ಅವರು ಪೂರ್ತಿ ಮೂಲಿಗುಂಪಾಗ್ತಾರೆ ಅಂತಕ್ಕಂಥದ್ರೊಳಗೆ ಎರಡು ಮಾತೇ ಇಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾ ಪಡ್ತೇವೆ ಅಂತಕ್ಕಂಥದ್ದು. ಒಟ್ಟಾರೆ ತಾವೆಲ್ಲ ಸನ್ನದ್ಧರಾಗಬೇಕು. ಪ್ರತಿ ಒಂದು ಊರಿನಲ್ಲಿ ಇದು ಸ್ವಾಭಿಮಾನದ ಚುನಾವಣೆನೇ ಹೊರತಾಗಿ ಯಾವುದೇ ಪಕ್ಷದ ಚುನಾವಣೆ ಅಲ್ಲ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾ ಪಡ್ತೇವೆ. ನಾವು ಮೊನ್ನೆ ಬೆಂಗಳೂರಿನಲ್ಲಿ ಒಂದು ಮಾತನ್ನ ಹೇಳಿದ್ವಿ. ಏನದು ಅಂತಂದ್ರೆ, ಮತದಾರನಿಗೆ ಪಕ್ಷಗಳು ಅನಿವಾರ್ಯ ಅಲ್ಲ, ಹೈಕಮಾಂಡ್ ಅನಿವಾರ್ಯ ಅಲ್ಲ. ಮತದಾರನಿಗೆ ಹೈಕಮಾಂಡು ಅನಿವಾರ್ಯ ಅಲ್ಲ, ಪಕ್ಷ ಅನಿವಾರ್ಯ ಆಗ್ತಾನೆ ಹೊರತಾಗಿ ಬಹುಶಃ ಅವ್ರು ಇವರಿಗೆ ಅನಿವಾರ್ಯ ಆಗೋದಿಲ್ಲ ಅಂತಕ್ಕಂಥದ್ದನ್ನ ಧಾರವಾಡದ ಜನತೆ ತೋರಿಸುವ ತೀರ್ಮಾನವನ್ನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಾ ಪಡ್ತಾ, ಇಲ್ಲಿಯ ಮಹಾನ್ ನಾಯಕರು ಏನು ದಿಲ್ಲಿ ತನಕ ಹೋಗಿ ದೊಡ್ಡ ಆಡಳಿತವನ್ನ ಮಾಡಿದೀವಿ ಅಂತೇಳಿ ಪ್ರದರ್ಶನ ಮಾಡಿದ್ರಲ್ಲ, ಇವ್ರಿಗೆ ಒಂದು ಕಾಲಕ್ಕೆ ಒಂದು ಪಕ್ಷ ಅಧ್ಯಕ್ಷಗಿರಿಯನ್ನ ಕೊಟ್ಟಿದ್ರೆ ರಾಜ್ಯದಲ್ಲಿ ಆ ಪಕ್ಷ ಸರ್ವನಾಶ ಆಗುವಂತಹ ಕೆಲಸವನ್ನ ಇವರು ಮಾಡಿದ್ರು ಅಂತಕ್ಕಂಥದ್ದು. ಈಗ ಧಾರವಾಡ ಜಿಲ್ಲೆಯನ್ನ ಸರ್ವನಾಶ ಮಾಡಿದ್ದಾರೆ. ಇನ್ನು ಮುಂದೆ ಮತದಾರ ಇವರು ಬೇಡ ಅಂತಕ್ಕಂತಹ ತೀರ್ಮಾನವನ್ನ ಮಾಡಿರ್ತಕ್ಕಂತಹದ್ದು. ಮತದಾರನಿಗೆ ಪೂರ್ಣ ಪ್ರಜ್ಞೆ ಬಂದಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾ ಪಡ್ತೇವೆ ಅಂತಕ್ಕಂಥದ್ದನ್ನ ಹೇಳ್ತಾ, ಬಹುಶಃ ನಾವು ಹೇಳೋದಿಷ್ಟೇ, ನಮ್ಮ ಜನಗಳೆಲ್ಲ ನಾವು ಚುನಾವಣೆಗೆ ನಿಲ್ಲಬೇಕು ಅನ್ನುವಂತಹ ಬೇಡಿಕೆಯನ್ನು ಇಟ್ಟರು. ಇಷ್ಟೇ ಸತ್ಯ ಹೇಳ್ತೇನೆ, ಇವರು ಮಾಡಬೇಕಾದ ಕೆಲಸಗಳನ್ನ ಮಾಡಿದ್ರೆ ನಮ್ಮಂತಹ ಸ್ವಾಮಿಗಳನ್ನ ಚುನಾವಣೆಗೆ ನಿಲ್ಲಿಸುವ ಯೋಜನೆಯನ್ನ ಮತದಾರ ಹಾಕೊಳ್ತಿದ್ದಿಲ್ಲ. ಮಾಡಬೇಕಾದ ಕೆಲಸವನ್ನ ಮಾಡದೇ ಇರೋದ್ರಿಂದ ಯಾರು ಚುನಾವಣೆಗೆ ನಿಲ್ಲುವ ಅವಶ್ಯಕತೆ ಇರಲಿಲ್ಲ, ಅವರು ಚುನಾವಣೆಗೆ ನಿಲ್ಲುವ ಅವಶ್ಯಕತೆ ಬಂದಿದ್ಯಾಕೆ ಅಂತಂದ್ರೆ ಇವರ ದುರಾಡಳಿತದಿಂದ ಮಾತ್ರ ಬಂತೆ ಹೊರತಾಗಿ ಬೇರೆ ಯಾವುದೇ ಕಾರಣದಿಂದ ಬಂದಿಲ್ಲ ಅಂತಕ್ಕಂತಹದ್ದನ್ನ ನಿಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾ ಪಡ್ತಾ, ಒಟ್ಟಾರೆ ನೀವು ಬರುವ ದಿನಮಾನದಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾ ಪಡ್ತಾ, ಬಹುಶಃ ಹಿಂದುತ್ವ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾ ಎಲ್ಲರನ್ನು ಹಿಂದಿಕ್ಕುವಂತಹ ಪ್ರಯತ್ನವನ್ನು ಇವರು ಮಾಡಿದ್ರೆ ಹೊರತಾಗಿ, ಹಿಂದುತ್ವ ಅಂತಂದ್ರೆ ಪ್ರತಿಯೊಬ್ಬನಿಗೆ ಎಲ್ಲ ಆಶ್ರಯಗಳು ಸಿಗಬೇಕು. ಹಿಂದೂ ರಾಷ್ಟ್ರದಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬನನ್ನ ಸಮಾನ ದೃಷ್ಟಿಕೋನದಲ್ಲಿ ನೋಡಬೇಕು. ಬಹುಶಃ ಇವರು ಮಾಡಿದ ಸಾಧನೆ ಏನು ಅಂತಂದ್ರೆ, ಅಧಿಕಾರ ಕೊಟ್ಟ ಪರಿಣಾಮ ಎಲ್ಲರನ್ನ ನಾಶ ಮಾಡುವ ಕೆಲಸ ಮಾಡಿದ್ರೆ ಹೊರತಾಗಿ ಬೇರೆ ಏನನ್ನು ಮಾಡಲಿಲ್ಲ ಅಂತಕ್ಕಂಥದ್ದು. ಧಾರವಾಡದ ಜನತೆ ಇವ್ರಿಗೊಂದಿಷ್ಟು ವಿಶ್ವಾಸವನ್ನು ಇಟ್ಟು ಪಲ್ಲಕ್ಕಿಯಲ್ಲಿ 20 ವರ್ಷ ಕುಂದಿರಿಸಿದ್ರೆ, ಯಾರು ಪಲ್ಲಕ್ಕಿಯಲ್ಲಿ ಕುಂದಿರಿಸಿದ್ರೋ ಅವ್ರನ್ನೆಲ್ಲ ಮೂಲೆಯಲ್ಲಿ ಕುಂದಿರಿಸುವಂತ ಮಹಾನ್ ಸಾಧನೆಯನ್ನು ಇವರು ಮಾಡಿದ್ದಾರೆ. ಇವರಿಗೊಂದು ಒಳ್ಳೆ ಕಾಲ ಸನ್ನಿಹಿತವಾಗಿದೆ. ಅವರಿಗೆ ತಕ್ಕ ಪಾಠವನ್ನ ಕಲಿಸಬೇಕು, ಧಾರವಾಡ ಮತಕ್ಷೇತ್ರವನ್ನ ರಕ್ಷಣೆ ಮಾಡಬೇಕು ಅಂತಕ್ಕಂತಹ ಒಂದು ವಿಚಾರವನ್ನ ಮತದಾರರಿಗೆ ಹೇಳಿ, ಇವತ್ತಿನ ದಿವಸ ಬಹಳ ಪ್ರೀತಿ ವಿಶ್ವಾಸಗಳಿಂದ ತಾವೆಲ್ಲ ಹಳ್ಳಿಗಳಿಂದ ಬಂದಿದ್ದೀರಿ, ಶಹರಗಳಿಂದ ಬಂದಿದ್ದೀರಿ. ನಾವು ನಿರೀಕ್ಷೆಯನ್ನು, ಆದ್ರೆ ಎಷ್ಟೋ ಪಟ್ಟು ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಿ. ಕೇವಲ ಸ್ವಾಗತಕ್ಕಿಷ್ಟು ಬಂದ್ರೆ 18ನೇ ತಾರೀಕಿಗೆ ನಾಮಪತ್ರ ಸಲ್ಲಿಸಬೇಕಾದ್ರೆ ಎಷ್ಟು ಜನಸಂಖ್ಯೆ ಬರಬಹುದು ಅಂತಕ್ಕಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಧಾರವಾಡ ಜಿಲ್ಲೆಯ ಮತದಾರರಿಗೆ ನಾನು ಇಷ್ಟು ಹೇಳಲಿಕ್ಕೆ ಇಚ್ಛಾ ಪಡ್ತೇನೆ, 18ನೇ ತಾರೀಕು ಅಂತಕ್ಕಂಥದ್ದು ಅದು ಏನಾಗಬೇಕು ಅಂತಂದ್ರೆ ಅವತ್ತಿನ ದಿವಸ ಧಾರವಾಡ ಜಿಲ್ಲೆಯ ಇತಿಹಾಸವನ್ನ ಬರೆಯುವಂಗ ಆಗಬೇಕು ಅಂತಕ್ಕಂಥದ್ದು. ಅದಕ್ಕೆ ತಾವೆಲ್ಲ ಸಾಕ್ಷಿ ಆಗ್ಬೇಕಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು, ಧಾರವಾಡಕ್ಕೆ ತಾವೆಲ್ಲ 18ನೇ ತಾರೀಕಿಗೆ ಬೆಳಿಗ್ಗೆ 11 ಗಂಟೆಗೆ ಇರಬೇಕು ಅಂತಕ್ಕಂತಹ ಒಂದು ಮನವಿಯನ್ನ ಮಾಡಿಕೊಂಡು, ನಿಮ್ಮೆಲ್ಲರ ಒಂದು ಬೆನ್ನಿಗೆ ಕೊನೆಯ ಮಾತನ್ನ ನಾನು ಹೇಳೋದಾದ್ರೆ, ನಾನೊಬ್ಬ ಮಠಾಧಿಪತಿ ಆಗಿರೋದ್ರಿಂದ ನನ್ನ ಹತ್ರ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದಿಲ್ಲ, ನನ್ನ ಹತ್ರ ಮೇಲು ಕೀಳು ಅಂತಕ್ಕಂಥದ್ದಿಲ್ಲ. ನನ್ನ ಆದ್ಯತೆ ಮೊದಲನೆಯದಾಗಿ ಬಡವರಿಗೆ ಹೊರತಾಗಿ ಆಗರ್ಭ ಶ್ರೀಮಂತರಿಗೆ ಇರೋದಿಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ವಿಚಾರ ಮಾಡಬೇಕು. ನಾನು ಒಂದು ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿ ಬಹುದೊಡ್ಡ ಮಠಕ್ಕೆ ನಾನು ಮಠಾಧಿಪತಿ ಆಗಿದ್ರು ಕೂಡ ಬಡವರ ನೋವು ಏನು ಅಂತಕ್ಕಂಥದ್ದರ ಅರಿವು ನನಗೆ ಬಹಳಷ್ಟು ಚೆನ್ನಾಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು, ಬಹುಶಃ
ನಾವು ಎಷ್ಟೋ ಸಾರಿ ಯಾವ್ದಾದ್ರು ಒಂದು ಮಗುವಿಗೆ ಅಡ್ಮಿಷನ್ ಮಾಡ್ಲಿಕ್ಕೆ ಒಂದು ಪತ್ರ ಕೊಟ್ಟು ಕಳಿಸಿದ್ರೆ ಪತ್ರ ತಿರಸ್ಕಾರ ಆಗ್ತದೆ, ನಮ್ಮ ಫೋನ್ ತಿರಸ್ಕಾರ ಆಗ್ತದೆ, ಕಾಲೇಜಿನಲ್ಲಿ ಅಡ್ಮಿಷನ್ ಸಿಗೋದಿಲ್ಲ, ಹಾಸ್ಟೆಲ್ ಇದ್ದೇವೆ. ಬರುವ ದಿನಮಾನಗಳು ಈ ನಾಡಿನ ಜನರಿಗೆ ಅತ್ಯಂತ ಹಿತಕಾರಿಯಾಗಿರ್ತವೆ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ, ರಾಜಕಾರಣಿಗಳು ಕೊಡುವ ಆಶ್ವಾಸನೆಗಳು ಹಾಸ್ಯಾಸ್ಪದವಾಗಿದ್ದಾವೆ, ಆದರೆ ಮಠಾಧಿಪತಿಗಳ ಮಾತುಗಳು ಶಾಸನವಾಗಿರುತ್ತವೆ ಹೊರತಾಗಿ ಅವು ಎಂದು ಹಾಸ್ಯಾಸ್ಪದವಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ಉತ್ತರ ಭಾರತದಲ್ಲಿ ಯೋಗಿಗಳು ಯಾವ ಆಡಳಿತವನ್ನ ಕೊಟ್ಟಿದ್ದಾರೆ, ಅವರೂ ಕೂಡ ನಮ್ಮನ್ನು ನೋಡಿ ಹೆಚ್ಚಿನ ಆಡಳಿತದ ವೈಖರಿಯನ್ನ ಕಲಿಬೇಕು, ಆ ರೀತಿಯೊಳಗೆ ಮಾಡಿ ತೋರಿಸೋಣ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾ ಪಡ್ತೇವೆ ಅಂತಕ್ಕಂಥದ್ದು. ಬಹುಶಃ ಇವತ್ತಿನ ದಿವಸ ರಂಜಾನ್ ಹಬ್ಬ, ಎಲ್ಲರೂ ಕೂಡಿ ಹಬ್ಬವನ್ನು ಆಚರಿಸಿದ್ದಾರೆ. ಎಷ್ಟೋ ಜನ ಹಿಂದೂಗಳು ಅವರಿಗೆ ಶುಭಾಶಯಗಳನ್ನು ಹೇಳಿದ್ದಾರೆ, ಅವರು ಕರೆದು ಊಟವನ್ನು ಹಾಕಿದ್ದಾರೆ. ನಮ್ಮದು ಭಾವೈಕ್ಯತಾ ಪೀಠವಾಗಿರೋದ್ರಿಂದ ಬಹುಶಃ ಎಲ್ಲ ಮುಸ್ಲಿಂ ಬಾಂಧವರಿಗೂ ಕೂಡ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾಪಡ್ತೇವೆ. ನಮ್ಮ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಇವತ್ತಿನ ದಿವಸ ಇಲ್ಲಿ ಬಂದಿದ್ದಾರೆ. ರಾಜ್ಯ ರೈತ ಸಂಘದವರು, ಮಹದಾಯಿ ಹೋರಾಟಗಾರರು, ಬಹುಶಃ ಹಸಿರು ಸೇನೆಯವರು, ಎಲ್ಲಾ ಹಸಿರು ಶಾಲು, ನನ್ನ ಹೆಗಲ ಮೇಲೂ ಹಸಿರು ಶಾಲು ಇದೆ, ರೈತನ ಹೆಗಲ ಮೇಲೂ ಕೂಡ ಹಸಿರು ಶಾಲು ಇದೆ. ಆ ಹಸಿರು ಶಾಲು ಈ ನಾಡಿನ ರೈತರಿಗೆ ಉಸಿರಾಗಲಿ ಅಂತಕ್ಕಂತಹ ಒಂದು ಸಂಕಲ್ಪವನ್ನ ಈ ಶುಭಗಳಿಗೆ ಇಲ್ಲಿ ಮಾಡಿಕೊಂಡು, ಮಾನ್ಯ ನಮ್ಮ ವಾಸುದೇವ್ ಮೇಟಿ ಅವರು ರಾಜ್ಯ ರೈತ ಸಂಘದ ಅಧ್ಯಕ್ಷರು, ಅವರು ಬಹಳ ದಿವಸಗಳ ಹಿಂದೆನೆ ಪೇಪರ್ನಲ್ಲಿ ನೋಡಿದ ಕೂಡಲೇ, ಸ್ವಾಮೀಜಿ ನಾವು ರಾಜ್ಯ ರೈತ ಸಂಘದವರು ನಿಮ್ಮನ್ನ ಬೆಂಬಲಿಸ್ತೇವೆ, ನೀವು ಚುನಾವಣೆಗೆ ಬರಬೇಕು ಅನ್ನುವಂತಹ ವಿಚಾರವನ್ನ ಇಟ್ರು. 10 ಸಾರಿ ನಮ್ಮ ಮಠಕ್ಕೆ ಬಂದು ಅವರು ಮನವಿ ಮಾಡಿಕೊಂಡಾಗ ನಾವು ಯಾವುದೇ ತೀರ್ಮಾನವನ್ನ ತೆಗೆದುಕೊಂಡಿಲ್ಲ, ತಾವು ಕಾಯಬೇಕು ಅಂತ ಒಂದು ಮಾತನ್ನ ಹೇಳಿದ್ರೆ ಅವರು ಕಾಯ್ಕೊಂತ ಬಂದಿದ್ದಾರೆ. ಬಹುಶಃ ಇವತ್ತಿನ ದಿವಸ ನಾವು ಪಕ್ಷೇತರವಾಗಿ ಚುನಾವಣೆಗೆ ಬಂದಿರತಕ್ಕಂಥದ್ದು ರಾಜ್ಯದ ರೈತ ಸಂಘದವರಿಗೆ ಎಲ್ಲರಿಗೂ ಕೂಡ ಹಬ್ಬದಷ್ಟು ಹರ್ಷವಾಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಏನು ರಾಜ್ಯದ ರೈತ ಸಂಘವನ್ನ ಕಟ್ಟಿರ್ತಕ್ಕಂಥ ನಂಜುನ್ ಸ್ವಾಮಿ ಅವರು ಇರ್ಬೋದು, ನಮ್ಮ ಬೆಳಗಾವದ ಬಾಬಾಗೌಡರು ಇರ್ಬೋದು, ಅವರೆಲ್ಲ ಕನಸುಗಳು ಬರುವ ದಿನಮಾನದಲ್ಲಿ ಯಾವುದೇ ಪರಿಸ್ಥಿತಿಯೊಳಗೆ ಮರಳಿ ನನಸಾಗುತ್ತವೆ ಅಂತಕ್ಕಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು, ತಾವೆಲ್ಲ ಬಹುಭಾಗಗಳಿಂದ ಆಗಮಿಸಿದ್ದೀರಿ, ಬಹಳಷ್ಟು ಪ್ರೇಮ ವಿಶ್ವಾಸಗಳನ್ನ ತೋರಿದ್ದೀರಿ. ನಿಮಗೆ ನಾನು ಇಷ್ಟೇ ಹೇಳಲಿಕ್ಕೆ ಇಚ್ಛಾಪಡ್ತೀನಿ, ಇವತ್ತಿನ ದಿವಸ ನೀವೇನು ಪ್ರೇಮ ವಿಶ್ವಾಸಗಳಿಂದ ಬಂದಿದ್ದೀರಿ, 18ನೇ ತಾರೀಕಿಗೆ ಧಾರವಾಡಕ್ಕೆ ಎಲ್ಲಿಗೆ ಬರಬೇಕು, ಹೇಗೆ ಬರಬೇಕು, ಏನ್ ಬರಬೇಕು ಅನ್ನುವಂತ ಸೂಚನೆಯನ್ನ ನಮ್ಮೆಲ್ಲ ಜನಗಳು ಕೊಡ್ತಾರೆ. ತಾವೆಲ್ಲರೂ ಅವತ್ತಿನ ದಿವಸ ಬರಬೇಕು, ಬಹುಸಂಖ್ಯೆಯಲ್ಲಿ ಬಂದು ನಾಮಪತ್ರವನ್ನ ಸಲ್ಲಿಕೆ ಮಾಡುವಂತಹದ್ದಾಗಬೇಕು. ನಾವು ಒಟ್ಟಾರೆ ಹೆಚ್ಚು ಮಾತುಗಳನ್ನ ಆಡೋದು ಬೇಡ, ಹೆಚ್ಚು ಕೆಲಸವನ್ನ ಮಾಡುವ ಸಂಕಲ್ಪವನ್ನ ತೋರಿಸೋಣ. ಇದು ಯಾವುದೇ ಪರಿಸ್ಥಿತಿ ಒಳಗೆ ಇದು ನನ್ನ ಚುನಾವಣೆ ಅಲ್ಲ, ಮತದಾರನ ಸ್ವಾಭಿಮಾನದ ಚುನಾವಣೆ, ಇದು ಧರ್ಮಯುದ್ಧ ಅಂತಕ್ಕಂತಹ ಒಂದು ಹೆಸರನ್ನ ಇದಕ್ಕೆ ನಾವು ಇಡ್ಲಿಕ್ಕೆ ಇಚ್ಛಾಪಡ್ತೇವೆ. ಇದು ಧರ್ಮಯುದ್ಧ ಮತ್ತು ಸ್ವಾಭಿಮಾನದ ಚುನಾವಣೆ ಆಗಿದೆ. ಆ ಸ್ವಾಭಿಮಾನವನ್ನ ತಾವು ಪ್ರದರ್ಶನ ಮಾಡಲೇಬೇಕು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ. ಕುಂದಗೋಳ ತಾಲೂಕಿನಿಂದ 150 ಗಾಡಿಗಳು 18ನೇ ತಾರೀಕಿಗೆ, ಕುಂದಗೋಳ ತಾಲೂಕಿನಿಂದ 150 ಗಾಡಿಗಳು ಆ ಧಾರವಾಡಕ್ಕೆ ಬರ್ತಾವೆ ಅನ್ನುವಂತ ಸೂಚನೆಯನ್ನ ಕುಂದಗೋಳದ ದೇವಣ್ಣ ಇಚ್ಚಂಗಿ ಅವರು ಸೂಚನೆಯಾಗಿ ಕೊಟ್ಟಿದ್ದಾರೆ. ಬಹುಶಃ ಊರೂರಿಗೆ 10 ಗಾಡಿಗಳನ್ನ ತರುವಂತಹ ಪ್ರಯತ್ನವನ್ನ ತಾವು ಮಾಡಬೇಕು. ಬಹುಶಃ ಹಣದ ಬಲವನ್ನ, ಅಧಿಕಾರದ ಬಲವನ್ನ ಸ್ವಾಭಿಮಾನದ ತಾಕತ್ತಿನಿಂದ ಹಿಮ್ಮೆಟ್ಟಿಸಬೇಕು ಅಂತಕ್ಕಂತಹ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಕರ್ತೃ ಪಕೀರೇಶ್ವರನ ಗುರುಸಿದ್ದೇಶ್ವರನ ಆಶೀರ್ವಾದ ನಿಮಗೆಲ್ಲ ಇರ್ಲಿ ಅನ್ನುವಂತಹ ಮಾತಿನೊಂದಿಗೆ ನಮ್ಮ ಮಾತುಗಳನ್ನ ಮುಗಿಸ್ತೇವೆ. ಅವತ್ತಿನ ದಿವಸ ಇಲ್ಲೊಬ್ರು ಹೇಳ್ತಾ ಇದ್ದಾರೆ, ಆ ನಾಮಪತ್ರ ಸಲ್ಲಿಸುವಾಗ 501 ಜನ ಸಂತರು ಬರಲಿದ್ದಾರೆ ಅಂತಕ್ಕಂತಹ ಒಂದು ಮಾತನ್ನ ಹೇಳಿದ್ದಾರೆ. ನಾವು ರಾಜ್ಯದ ಮಠಾಧಿಪತಿಗಳಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದೇವೆ. ಚುನಾವಣೆಯನ್ನ ಮತದಾರ ನೋಡಿಕೊಳ್ಳಿಕ್ಕೆ ಪ್ರಜ್ಞಾವಂತನಾಗಿದ್ದಾನೆ, ತಾಕತ್ವಂತನಾಗಿದ್ದಾನೆ. ಅವರ ಯಾವುದೇ ಪರಿಸ್ಥಿತಿ ಒಳಗೆ ಅವರ ಚುನಾವಣೆಯನ್ನು ಅವರು ಮಾಡ್ತಾರೆ. ಮಠಾಧಿಪತಿಗಳು ನಾನೊಬ್ಬ ಸಾಕು ಅಂತಕ್ಕಂತಹದ್ದನ್ನು ಒಂದು ಮಾತನ್ನ ಹೇಳಿದ್ದೇನೆ. ಉಳಿದ ಮಠಾಧಿಪತಿಗಳು ಕೇವಲ ಮತದಾರನ ದುಃಖವನ್ನ ದೂರ ಮಾಡಲಿಕ್ಕೆ ಆಶೀರ್ವಾದ ಮಾಡಬೇಕು ಅನ್ನುವಂತ ಮಾತನ್ನ ಹೇಳಿ ಈ ಸಂದರ್ಭದಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧಾರವಾಡ ಜಿಲ್ಲೆಯ ಪ್ರತಿಯೊಂದು ರೈತ ಸಂಘಗಳು ಅವತ್ತಿನ ದಿವಸ ಬರಬೇಕು ಅಂತಕ್ಕಂತ ಒಂದು ಸೂಚನೆಯನ್ನು ಈ ಸಂದರ್ಭದಲ್ಲಿ ಕೊಡ್ತೇವೆ. ಮಹದಾಯಿ ಹೋರಾಟಗಾರರು ಒಟ್ಟಾರೆ ಧಾರವಾಡ ಜಿಲ್ಲೆಯ ಪ್ರಜ್ಞಾವಂತ ಮತದಾರರೆಲ್ಲರೂ ಕೂಡಿ ಬರಬೇಕು ಅನ್ನುವಂತ ಮಾತನ್ನು ಹೇಳ್ತೇನೆ.